ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ದೋಸೆ ಮಾಡೋದು. ಇವಾಗ ನಾವು ದೋಸೆ ತಿನ್ನಬೇಕನ್ಸಿರುತ್ತೆ, ಆದರೆ ನಾವು ದೋಸೆ ಇಟ್ಟು ನೆನೆ ಹಾಕಿರಲ್ಲ, ಗ್ರೈಂಡ್ ಮಾಡಬೇಕು, ಅವೆಲ್ಲ ಏನೂ ಇಲ್ಲ. ಇನ್ಸ್ಟೆಂಟಾಗಿ ನಿಮಗೆ ಯಾವಾಗ ದೋಸೆ ತಿನ್ನಬೇಕನ್ಸುತ್ತೆ ಆಗ ಇನ್ಸ್ಟೆಂಟಾಗಿ ಮಾಡ್ಕೋಬೇಕಾದ ದೋಸೆ ಇದು. ಇದನ್ನು ಇನ್ಸ್ಟೆಂಟ್ ಸೂಜಿ ದೋಸೆ ಅಥವಾ ಬನ್ಸಿ ರವೆ ಉಪ್ಪಿಟ್ಟು ಏನು ಮಾಡ್ತೀವಿ ಅದರಲ್ಲೇ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಈಗ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು, ನಾನಿಲ್ಲಿ ಒಂದು ಬಟ್ಲು ಉಪ್ಪಿಟ್ಟು ರವೆ, ಬನ್ಸಿ ರವೆ ಅಂತಾರಲ್ಲ ಅದು ತೊಗೊಂಡಿದ್ದೀನಿ. ನೈಸ್ ಸಣ್ಣದು ತೊಗೋಬೋದು ನೀವು. ಅದು ನಾನು ಒಂದೊಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ಒಂದು ಬಟ್ಲು ಇದು ಸೂಜಿಗೆ 2 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನು ಗೋಧಿ ಹಿಟ್ಟು, ಒಂದು ಬಟ್ಲು ಮೀಡಿಯಮ್ ಹುಳಿಯಾಗಿರೋ ಮೊಸರು. ತುಂಬ ಹುಳಿ ಅಂತೇನಿಲ್ಲ, ಮೀಡಿಯಮಾಗಿ ಹುಳಿ ಇರಬೇಕು, ಅದೊಂದು ಬಟ್ಲು ಮೊಸರು. ಇಲ್ಲಿ ನಾನು ಸೋಡಾ ಬದಲು ಈನೋ ಹಾಕ್ತಾಯಿದ್ದೀನಿ. ನಿಮಗೆ ಸೋಡಾ ಇದೆ ಸೋಡಾ ಹಾಕಿ. ಮತ್ತು ಇಲ್ಲಿ 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀವಿ, ಯಾಕಂದರೆ ಸಕ್ಕರೆ ಹಾಕಿದರೆ ದೋಸೆ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ನಿಮಗೆ. 15 ನಿಮಿಷದಲ್ಲೇ ಮಾಡ್ಕೋಬೋದು, ತುಂಬ ಟೈಮ್ ಏನು ಹಿಡಿಯೋಲ್ಲ. ಯಾವಾಗ ದೋಸೆ ತಿನ್ಬೇಕನ್ಸುತ್ತಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟಾಗಿ. ಇದಕ್ಕೆ ನಾನು ಒಂದು ಬಟ್ಲೇನು ಬನ್ಸಿ ರವೆ ಅಥವಾ ಸಣ್ಣ ರವೆ ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ತೊಗೊಂಡಿದ್ರೆ ನೀವು ಒಂದು 3 ಜನಕ್ಕೆ ಮಾಡ್ಬೋದು ದೋಸೆ. ನೋಡಿ ಒಂದು ಬಟ್ಲದ್ದು ಸೂಜಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಇದಕ್ಕೆ ಕಡಲೆ ಹಿಟ್ಟು, ನಾವು ಯೂಶ್ವಲಿ ದೋಸೆ ನೆನೆ ಹಾಕ್ಬಂದ್ರೆ ಕಡಲೆಬೇಳೆ ಎಲ್ಲ ಹಾಕ್ತೀವಲ್ಲ, 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು 2 ಸ್ಪೂನ್ ಗೋಧಿ ಹಿಟ್ಟು, ಯಾಕಂದರೆ ಬೈಂಡಿಂಗ್ ಬೇಕಲ್ಲ, ರವೆ ಬೈಂಡ್ ಆಗೋಲ್ಲ ಅಂತ ಸ್ವಲ್ಪ 2 ಸ್ಪೂನ್ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಈಗ ಮಿಕ್ಸರಲ್ಲಿ 1 ಬಟ್ಲು ರವೆ, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟಿದ್ದೀನಿ. ತುಂಬ ಪೌಡ್ರ್ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿರಲಿ, ಆವಾಗ ದೋಸೆ ಕ್ರಿಸ್ಪಿಯಾಗಿ ರುಚಿಯಾಗಿ ಬರ್ತವೆ. ಇದನ್ನು ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮಾಡಿ ಇದಕ್ಕೆ ನಾನು ಒಂದು ಬಟ್ಲು ಏನು ಮೊಸರು ತೊಗೊಂಡಿದ್ನಲ್ಲ ಆ ಮೊಸರು ಹಾಕ್ತಾಯಿದ್ದೀನಿ. ತುಂಬ ಹುಳಿ ಮೊಸರು ಬೇಕಂತೇನಿಲ್ಲ, ಮೀಡಿಯಮ್ ಹುಳಿ ಇದ್ದರೆ ಸಾಕದು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಎಲ್ಲೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮೊಸರು ಹಾಕಿ ಫಸ್ಟು ಈ ಮೊಸರಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನೀರು ಹಾಕ್ತೀನಿ. ಒಂದೇ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದರೆ ಇದೊಂದು ಅರ್ಧ ಗಂಟೆ ಕಾಲ ನಾವು ನೆನೆಸ್ತೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಲಮ್ಸ್ ಇಲ್ದಾಗೆ. ಒಂದು ಸ್ವಲ್ಪ ಗಂಟು ಇರಬಾರ್ದು ಇದರಲ್ಲಿ. ನೋಡಿ ಈ ರೀತಿ ನೀರು ಹಾಕಿ, ತುಂಬ ತೆಳುವಲ್ಲ ತುಂಬ ಇದನ್ನಲ್ಲ, ಮೀಡಿಯಮ್ ಅದಕ್ಕೆ ಇದನ್ನು ಎಲ್ಲೂ ಸ್ವಲ್ಪ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ಮೊದಲು ಈಗ ಸೋಡಾ ಹಾಕೋಕ್ಕೆ ಹೋಗಬೇಡಿ. ನೀವು ಒಂದು ಅರ್ಧ ಗಂಟೆ ನೆಂದ ಮೇಲೆ ಇದಕ್ಕೆ ಸೋಡಾ ಹಾಕಬೇಕು. ಇದು ನಿಮ್ಗೆ ಮಾಡ್ಕೊಂಡು ಸೇಮ್ ದೋಸೆ ಥರನೇ ಇರುತ್ತೆ, ನಿಮಗೆ ಏನು ಡಿಫ್ರೆನ್ಸ್ ಅನ್ಸಂಗಿಲ್ಲ. ಮೊದಲೇ ನೆನೆ ಹಾಕಬೇಕಪ್ಪ ಮಾಡಬೇಕನ್ನೋದೇನಿಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ತುಂಬ ಟೈಮು ಹಿಡಿಯೋಲ್ಲ. ಇದನ್ನು ನೋಡಿ ಈಗೆಲ್ಲ ಕಲಿಸ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲೂ ಗಂಟಿಲ್ಲ. ಈಗ ಕಲಿಸ್ಕೊಂಡು ಮೀಡಿಯಮ್ ಅದಕ್ಕೆ ಕಲಿಸ್ಕೊರಿ. ಬೇಕಾದ್ರೆ ಮತ್ತೆ ನಾವು ಒಂದು ಅರ್ಧ ಗಂಟೆ ಆದಮೇಲೆ ರವೆ ಎಲ್ಲ ನೆಂದ ಮೇಲೆ ನಾವು ಬೇಕಾದ್ರೆ ಮತ್ತೆ ಮೇಲೆ ನೀರು ಹಾಕ್ಕೋಬೋದು. ಈಗ ಜಾಸ್ತಿ ನೀರು ಹಾಕಬೇಡಿ. ಹಿಂಗೆ ಮಿಕ್ಸ್ ಮಾಡಿಕೊಂಡು ಎಲ್ಲೂ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಕಾಲ ನೆನೆ ಹಾಕಿಬಿಟ್ಬಿಡಿ. ಅರ್ಧ ಗಂಟೆ ಕಾಲ ನಾನು ಅದು ದೋಸೆ ಬ್ಯಾಟರ್ನ ನೆನೆ ಇಟ್ಟಿದ್ದೆ. ಈಗ ನೆನೆಡಿಟ್ಟು ನೋಡಿ ಅರ್ಧ ಗಂಟೆ ಆಯ್ತು ನೆನೆಸಿಟ್ಟಿದ್ದನ್ನು. ನೆನೆಸಿದ ಮೇಲೆ ಇದು ಕಲಿಸ್ಕೊಂಡು ನೋಡಿ, ತುಂಬಾ ನಿಮಗೆ ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊರಿ. ಇಲ್ಲ ಸರಿ ಇದೆ ಅಂದರೆ ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ದೋಸೆ ಬ್ಯಾಟ್ರ್ ಅದಕ್ಕೆ ಇರಬೇಕಿದು. ಇದಕ್ಕೆ ನಾನು ಅರ್ಧ ಚಮಚೆ ಈನೋ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಸ್ವಲ್ಪ ಮೇಲೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಹಿಂಗೆ ತಿರ್ಸ್ಕೊಂಬಿಡಿ. ನಿಮ್ಮ ಹತ್ರ ಏನೋ ಇಲ್ಲ ಅಂದರೆ ಸೋಡಾನೂ ಹಾಕ್ಬೋದು. ಅರ್ಧ ಚಮಚ ಸೋಡಾ ಹಾಕಿ ನೋಡಿ. ಈಗ ಕರೆಕ್ಟಾಗಿ ದೋಸೆ ಅದಕ್ಕೆ ಇದೆ ಇದು ನಾನೇನು ಮತ್ತೆ ನೀರು ಹಾಕ್ಕೊಡೋಂಗಿಲ್ಲ. ಇದು ನಾನು ಹಂಚ್ಕಾಯಿ ಹಾಕಿಬಿಟ್ಟು ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದ್ದೀನಿ ದೋಸೆ ಹಂಚು ಕಾಯ್ದು ನೀರು ಹಾಕಿ ನೋಡ್ತೀನಿ. ಈಗ ಹಂಚು ಕಾದಿದೆ. ಇದಕ್ಕೆ ಹಂಚು ಕಾದ್ಮೇಲೆ ಇದಕ್ಕೆ ನಾನು ದೋಸೆ ಬ್ಯಾಟ್ರ್ ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗುತ್ತೆ, ಖಂಡಿತ ಒಂದು ಟ್ರೈ ಮಾಡಿ ನೋಡಿ. ಬಾಯಲ್ಲಿ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಹಾಕಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊರಿ. ನಾನು ಈಗ ದೋಸೆ ಬ್ಯಾಟ್ರ್ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಫ್ಲೇಮ್ ಹೈ ಇಟ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೆನೆಯಕ್ಕೆ ಬಿಡಿ. ದೋಸೆ ಹಾಕಿದ್ದೀನಿ. ಈಗ ದೋಸೆ ಒಂದು 2 ನಿಮಿಷದ ಕಾಲ ಬೆನೆಯಕ್ಕೆ ಬಿಟ್ಟಿದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೆನೆಸ್ಕೊರಿ.
ಚೆನ್ನಾಗಿ ಬೆಂದಿದೆ ದೋಸೆ. ಈಗ ಇಂದ ಅದೇನು ಅದು ದೋಸೆ ಹಂಚಿ ಅಂಟ್ಕೊಳ್ಳೋದೇ ಇಲ್ಲ, ನೀಟಾಗಿ ದೋಸೆ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಮತ್ತು ಬಾಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇನ್ನೇನು ಸ್ವಲ್ಪ ನಾನು ಬೆಳೆಸ್ಕೊತೀನಿ ನೋಡಿ. ಈಗ ದೋಸೆ ರೆಡಿಯಾಗಿದೆ. ತುಂಬ ತೆಳುವಾಗಿ ಹಾಕ್ಬೋದು ನೀವು. ಇದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಮಾಮೂಲು ದೋಸೆ ಹೇಗೆ ಬರುತ್ತೆ ಅದೇ ಕಲರ್ ಬಂದಿದೆ ನೋಡಿ. ಬಿಸಿ ಬಿಸಿಯಾದ ಇನ್ಸ್ಟೆಂಟ್ ರವೆ ದೋಸೆ ಅಥವಾ ಸೂಜಿ ದೋಸೆ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿ ಆಗುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ನಿಮಗೆ ದೋಸೆ ಮಾಮೂಲಿ ದೋಸೆ ಹೇಗೆ ಮಾಡಿದ್ರೆ ಅದೇ ರುಚಿಯಲ್ಲೇ ಇರುತ್ತೆ ಇದು. ಖಂಡಿತ ಈ ಇನ್ಸ್ಟೆಂಟ್ ಸೂಜಿ ದೋಸೆ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.